ಲೇ ಮಕ್ಕಳ್ರು, ಇನ್ನ ಮುಂದೆ ನೀವು ಆ ತಾಳವಿ ತಾಳ ಪಾತಾಳದಲ್ಲಿ ಅಡಗಿ ಕೂತಿದ್ದರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗವನ್ನು ವಿಂಗಡಿಸಿ ನರಕದ ನಾಯಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಪುರುಷ ಅಗ್ನಿದೇವನೇ ಅಲ್ಲ. ನಮಸ್ಕಾರ. ಅಗ್ನಿ ದೇವ್ರ ಅಂತೇನ್ರಿ ಅಪ್ಪ. ಲೇ ಕಲ್ಲ ಮಲ್ಲ, ನನ್ನ ಅಪ್ಪಣೆ ಇಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರೋ ಈ ನರಕರಿಗಳು. ನಮ್ಮ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ಮಠಕ್ಕೆ ಬಂದಿರಲ್ಲ. ಹೋಗ್ತೀರೋ ಇಲ್ಲ ಸಾಯ್ತೀರೋ? ಸಾಯಕ್ ಬಂದಿಲ್ಲ ತಮ್ಮ, ನಿಮ್ಮ ದನಿ ಅಗ್ನಿ ದೇವನ ಭೇಟಿಯಾಗಕ್ ಬಂದಿವ್ಲಿ ಅಪ್ಪ. ಗುಂಪನ್ನು ಕಟ್ಟಿಕೊಂಡ ಬಂದ ಈ ಅಗ್ನಿ ದೇವನ ದೊಡ್ಡೆಯ ಮುಂದೆ ನಿಂತ ದೊಡ್ಡ ಸ್ಥಳದ ಮಾತು ಬೇಡ ಬಬಲಾದೆ. ಕಾಡಿನ ರಾಜು ನಡೆಸಿಕೊಂಡಿರುವ ಏ ಸಿಂಹದ ಗಜಾಗ ಬಂದ ಕಾರಣ ನೀವು ನನ್ನ ಕೆಲಸ ಮಾಡಿಕೊಟ್ಟಿದ್ದೇ ನಿಜವಾದರೆ ಹಣದ ಹೊಳೆಯನ್ನೇ ಹರಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನು ಮೆರೆಯಬಹುದು. ನಾವಿಬ್ಬರು